ಕನ್ಯೆ ರತ್ನಾವತಿ ಕನ್ಯೆ ರತ್ನಾವತಿ ಸ್ವರ್ಣ ಪಲ್ಲಂಗದಿ ಸ್ವರ್ಣ ಪಲ್ಲಂಗದಿ ಕನ್ಯೆ ರತ್ನಾವತಿ ಕನ್ಯೆ ರತ್ನಾವತಿ ಸ್ವರ್ಣ ಸ್ವರ್ಣ ಪಲ್ಲಂಗದಿ ಮುನ್ನ ವಿಶ್ವವೇದೇವುದನ್ನು ನಿರೀಕ್ಷಿಸಿ ಮುನ್ನ ವಿಶ್ವವೇದೇವುದನ್ನು ನಿರೀಕ್ಷಿಸಿ ಕನ್ಯೆ ರತ್ನಾವತಿ ಸ್ವರ್ಣ ಪಲ್ಲಂಗದಿ ಮುನ್ನ ವಿಶ್ವವೇದೇವುದನ್ನು ನಿರೀಕ್ಷಿಸಿ ಮುನ್ನ ವಿಶ್ವವೇದೇವುದನ್ನು ಕನ್ಯೆ ರತ್ನಾವತಿ ಸ್ವರ್ಣ ಪಲ್ಲಂಗದಿ ಕನ್ಯೆ ರತ್ನಾವತಿ ಸ್ವರ್ಣ ಪಲ್ಲಂಗದಿ ಮುನ್ನ ವಿಶ್ವವೇದೇವುದನ್ನು ನಿರೀಕ್ಷಿಸಿ ಮುನ್ನ ವಿಶ್ವವೇದೇವುದನ್ನು ನಿರೀಕ್ಷಿಸಿ ರನ್ನದೊನ್ನ ನಿದ್ರಾಗನೆ ಎನ್ನುವ ಸಖಿಯ ಸಿರಿ ಅದಮ್ಯವಾಗಿರುವಂತಹ ಆಸೆ ಆಶಯ. ಹಾಗಾಗಿಯೇ ರಾಜನೋಲಗವನ್ನು ಬಿಟ್ಟು ಉಪ್ಪರಿಗೆಯನ್ನು ಏರಿ 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 ಬಂದೆ. ಬರೀ ಉಪ್ಪರಿಗೆ ಅಲ್ಲ, ಇದು ರನ್ನದ ಉಪ್ಪರಿಗೆ. ಅದ್ಭುತವೇ ಅದ್ಭುತ. ಉಪ್ಪರಿಗೆಯನ್ನು ಏರಿ ಬಂದು ನೋಡ್ತಾ ಇದ್ದೇನೆ. ಅಬ್ಬ ಇವಳಯ್ಯ, ಹೌದು, ಇವಳಿಗಾಗಿ ಇಷ್ಟು ಹೋರಾಟ, ಇಷ್ಟು ಹೊಡೆದಾಟ. ಆದರೆ ಯಾವುದೇ ಇವಳಿಗೆ ಕಲ್ಪನೆ ಇಲ್ಲ ನನಗನ್ನಿಸುವುದು. ಇವಳು ಮಾತ್ರ ಹಾಗೋ, ಹೆಣ್ಣು ಜಾತಿಯೇ ಹಾಗೋ. ನಾನು ಕೇಳಿದ್ದೆ, ದಣಿದು ಬಂದ ಗಂಡನಲ್ಲಿ ಕೆಲವು ಹೆಂಡರು ಕೇಳುವುದಂತೆ, ಹಾಯ್ ಇದು ಯಾಕೆ ಮಾತಾಡಲಿಲ್ಲ, ನಾನು ನಿಮ್ಮ ಹತ್ರ ಮಾತಾಡುವುದಿಲ್ಲ.
ಆ ಗಂಡು ಇವತ್ತಿನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಹಾ. ಹೇಗೆ ದುಡಿಯುವುದು ಅಂತ ದುಡಿದು ಸೋತು ಬಂದಿರ್ತಾನೆ. ಹಾ. ಇವರಿಗೆ ಅದು ಯಾವುದು ಸಂಬಂಧ ಇಲ್ಲ. ಅದೇ ಹೊಟ್ಟೆ ಸೀರೆ, ಹೊಟ್ಟೆ ತುಂಬ ಊಟ, ಒಳ್ಳೆ ನಿದ್ರೆ. ಬಹುಶಃ ಇವಳು ಅದೇ ಜಾತಿಯ. ಎಂತದೇನು ಹಾ? ಗುದು ಸುಪ್ಪತ್ತಿಗೆ ಸುಖವಾಗಿ ಮಲಗಿದ್ದಾರೆ. ಮನೆ ತಲೆ ಬಿಸಿ ಇಲ್ಲ, ಅಲ್ವಾ? ಅಪ್ ಮಾಡಿ ಇಟ್ಟದೆ. ಮಾಡ್ ಹಾಕೋರು ಬೇರೆ ಇದ್ದ ಯಾರಿಗೆ ತಲುಪಿಸಿ ಅವ್ ನಾವು ದುಡಿಬೇಕು, ನಾವು ತಿನ್ನಬೇಕು, ಸ್ವರ್ಗ ಕಾಣಬೇಕು. ಆಗ ಮಾತ್ರ ಸ್ವರ್ಗ ಎನ್ನುವಂತಹ ಶಬ್ದಕ್ಕೂ ಬೆಲೆ. ಈ ರೀತಿ ನಾವು ನಿತ್ಯ ಮಾಡಿದ್ರೆ ನಿತ್ಯಗೆ ಬೆಲೆ. ಚಿಂತೆ ಅಲ್ವಾ? ಮತ್ತೆ ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿನಶ್ಯತಿ. ಮತ್ತೆ ಚಿತಾದಹತಿ ಜೀವಂ ಹಾ. ಚಿಂತಾದಹತಿ ಜೀವಿನಂ. ಕೊನೆ ಒಂದಿನ ಹೋಗುದು. ಅಲ್ವಾ? ಆದ್ರೆ ಇವಳು ಹಾಗಲ್ಲ ಹೋಯ್. ಇವಳು ಚಿಂತೆ ಅಂತೂ ಏರುವವಳಲ್ಲ, ಚಿಂತೆ ಅಂತೂ ದೇವರೇ ಇಲ್ಲ. ಅದಿಲ್ಲ ಸ್ವರ್ಗವನ್ನು ಕಾಣ್ತಾ ಇದ್ದಾಳೆ ನಿದ್ರೆಯಲ್ಲಿ. ಹಾ. ಇವಳನ್ನು ಕಂಡಾಗ ನನ್ನ ಹೊಟ್ಟೆ ಬರುವುದು. ನನಗೂ ಈ ವಾತಾವರಣದಲ್ಲಿ ನಿದ್ದೆ ಮಾಡಬೇಕು ಅಂತ ಅನಿಸುವುದು. ಏನೇ ಆಗಲಿ ನಿದ್ರಾಂಗನೆಯ ತೋಳ ತೆಕ್ಕೆಯಲ್ಲಿ ಹಿತವಾಗಿ ಹಾಯಾಗಿ ಮಲಗಿರುವಂತಹ ಇವಳ ಮುಖವನ್ನ ಒಮ್ಮೆ ನೋಡ್ಲೇಬೇಕು.